ಅಲ್ಲ, ಇಂದು ನಿನ್ನೆ ರಾತ್ರಿ ಊಟ ಆದಮೇಲೆ ಸುಮಾರು 2 ಗಂಟೆಗೆ ವಾಂತಿ ಭೇದಿ ಸಂಭವಿಸಿದೆ. ಅವರು ಅಲ್ಲಿಂದ ಲಿಂಗಸೂರಿಗೆ ಹೋಗಿದ್ದಾರೆ. ಲಿಂಗಸೂರು ತಾಲೂಕು ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ತಗೊಂಡು ಇಬ್ಬರ ಪರಿಸ್ಥಿತಿ ಗಂಭೀರ ಆದ್ದರಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ತಂದೆ ಮತ್ತು ಇನ್ನೂ ಒಂದು ಮಗು ಅಲ್ಲಿ ಹಸುನೀಗಿದೆ. ಆನ್ ದ ವೇಯಲ್ಲಿ ಒಂದು ಮಗು ಹಸುನೀಗಿದೆ. ಇಲ್ಲಿ ತಾಯಿ ಗಂಭೀರ ಪರಿಸ್ಥಿತಿಯಲ್ಲಿದ್ದಾರೆ. ಅವ್ರನ್ನ ವೈದ್ಯಾಧಿಕಾರಿಗಳು ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಸರ್, ಘಟನೆಗೆ ಏನು ಕಾರಣ ಸರ್? ಇದನ್ನು ಫುಡ್ ಪಾಯ್ಸನ್ ಆಗಿರ್ಬೋದಾ? ಏನು ಅನ್ನಿಸುತ್ತೆ ಸರ್ ತಮಗೆ? ಅಲ್ಲ, ಇವ್ರ ಮನೆಯಲ್ಲಿ ಒಂದೇ ಆಗಿರೋದ್ರಿಂದ ಫುಡ್ ಪಾಯ್ಸನ್ ಅಂತ ಸಸ್ಪೆಕ್ಟ್ ಮಾಡಿ ಅದಕ್ಕೆ ಚಿಕಿತ್ಸೆ ಕೊಡ್ತಾ ಇದ್ವಿ. ಉಳಿದಿರೋರ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಇಬ್ಬರ ಮಕ್ಕಳು ಆರಾಮಿದ್ದಾರೆ. ಮೇಲ್ಗಡೆ ಫ್ಲೋರಲ್ಲಿ ಶಿಫ್ಟ್ ಆಗಿದೆ, PICU ಅಲ್ಲಿ ಶಿಫ್ಟ್ ಇದ್ದಾರೆ. ಇನ್ನು ಚಿಕಿತ್ಸೆ ಪಡಿತಾ ಇರುವಂಥ ಚೈತ್ರ ಆಗಿರ್ಬೋದು, ಪದ್ಮಾವತಿ ಆಗಿರ್ಬೋದು, ಇಲ್ಲಿಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಹೆಚ್ಚಿನ ಚಿಕಿತ್ಸೆಗಾಗಿ. ಅಲ್ಲಿನ ಪರಿಸ್ಥಿತಿ ಕೇಳ್ಕೊಂಡ್ರೆ ಸರ್ ಯಾವ ರೀತಿಯಾಗಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತ? ಅಲ್ಲ, ಇಬ್ಬರು ಮಕ್ಕಳು ಮೇಲ್ಗಡೆ ಶಿಫ್ಟ್ ಮಾಡಿದ್ದಾರೆ, ಆರಾಮಿದ್ದಾರೆ, ಸ್ಟೇಬಲ್ ಇದ್ದಾರೆ ಅಂತ ಹೇಳಿ ತಿಳ್ಕೊಂಡಿದ್ದೆ. ಓಕೆ ಓಕೆ. ಏನು ಮೃತರ ಕುಟುಂಬಸ್ಥರು ಸಹ ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರ ಸಹ ಮಾತಾಡಿಸ್ತಾ ಹೋಗ್ತೀನಿ. ಅಣ್ಣ, ಯಾವ ರೀತಿಯಾಗಿ ಆಯ್ತು ಇದು ಘಟನೆ? ಏನಲ್ರಿ, ನಿನ್ನೆ ಎಲ್ಲ ಹೊಲ್ದಾಗ ಕೆಲಸ ಮಾಡ್ಯಾರ. ಅವರು ಸಾಯಂಕಾಲ ಬಂದು ಮನ್ಯಾಗ ಎಲ್ಲ ಅಡಿಗೆ ಮಾಡ್ಯಾರ್ರಿ. 1-2 ಹುಡ್ರು ಸ್ವಲ್ಪ ಮುಂಚೆಕ ಊಟ ಮಾಡಿದ್ವಂತೆ. ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಇವರು 4 ಮಂದಿ ಊಟಕ್ಕೆ ಕುಂತಾರ. ಊಟಕ್ಕೆ ಕುಂತ ಮ್ಯಾಗ ಊಟ ಮಾಡಿ ಮಲ್ಕೊಂಡಾರ. ಇವರು ಸ್ವಲ್ಪ 1-2 ಗಂಟೆ ಸಕಾಲ ಸ್ವಲ್ಪ ಅವ್ರಿಗೆ ತ್ರಾಸ ಆಕೈತಂತ್ರಿ. ಇನ್ನೊಬ್ಬರು ಅವರು ಬಾಜುದವ್ರ ಮನೆಗೆ ಫೋನ್ ಮಾಡಿ ಕರ್ಸಂದ್ರಂತ್ರಿ. ಅವರು ಕರ್ಸಂದಗಳಿಗೆ ಸ್ವಲ್ಪ ನನಗೆ ತ್ರಾಸ ಆಕೈತದ, ಹಿಂಗಿನ ಮಾತು ಹಿಂಗೆ ಅಂದಾಗ ರಾತ್ರಿ ಗಾಡಿ ತಗೊಂಡು ಲಿಂಗಸೂರಿಗೆ ಬಂದಾರ್ರಿ. ಲಿಂಗಸೂರಿಗೆ ಹೋದಾಟ್ನಾಗ ಅಲ್ಲಿ ಸ್ವಲ್ಪ ಅವರಿಗೆ ಇದಾದಗಳಿಗೆ ಮತ್ತೆ ಇಲ್ಲಿ 3 ಇಲ್ಲಿ ಮುಂದಕ್ಕೆ ರಾಯಚೂರಿಗೆ ಹೋಗ್ರಿ ಅಂತ ಕಳಿಸಿದ್ರು. ಚೌಳಿಕಾಯಿ ಪಲ್ಯ ಅದು ರೊಟ್ಟಿ ಯಾವಾಗ ಮಾಡಿದ್ದಣ್ಣ? ಬೆಳಗ್ಗೆ ಮಾಡಿದ್ರು, ಮಧ್ಯಾಹ್ನ ಮಾಡಿದ್ರು, ರಾತ್ರಿ ಮಾಡಿದ್ರು? ರಾತ್ರಿ ಮಾಡಿದ್ರು. ರಾತ್ರಿ ಬಿಸಿದ ಮಾಡಿದ್ರಿ. ಒಮ್ಮೆ ಹೆಂಗಾಯ್ತಂತ ನಿಮ್ಗೆ ಅನುಮಾನ ಅದ? ಅದು ಗೊತ್ತಾಗೋಲ್ತ್ರಿ, ಅದು ಹೆಂಗಾಯ್ತಿ ಏನು ಅದು ಇದೇ ಸ್ವಲ್ಪ ನಮ್ಗೆ ಇದಾಗಿದ್ರಿ. ಏನು ರಾತ್ರಿ ಊಟ ಮಾಡಿದ ಮ್ಯಾಕ 1 ಗಂಟೆಲಿದ್ದ ಸ್ಟಾರ್ಟ್ ಆಗಿದ್ರಿ. ಮತ್ತು ಅದ್ರ ಮುಂಚೆ ಏನು ಅಲ್ಪ ಸ್ವಲ್ಪ ಆದ್ರೆ ನಾವು ಹೊಲ್ದಾಗ ಕೆಲಸ ಮಾಡೋರು ನಮ್ಗೆ ಹೆಂಗೆ ಗೊತ್ತಾಗತ್ತಂತ ಹಿಂಗೆ ತಿಳ್ಕೊಂಡಾರ ಅವರು. ರಾತ್ರಿ ಸ್ವಲ್ಪ ತ್ರಾಸ ಆದಾಗ ಸ್ವಲ್ಪ ಇನ್ನೊಬ್ಬರಿಗೆ ಬಾಜು ಮನೆಯವ್ರಿಗೆ ಹೇಳ್ಯಾರ ಅವರು. ಈಗ ಯಾರ್ಯಾರಿಗೆ ಏನೇನಾಗ್ಯದ, ಇನ್ನೂ ಉಳಿದವ್ರಿಗೆ ಯಾರ್ಯಾರಿಗೆ ಎಲ್ಲ ಪರಿಸ್ಥಿತಿ ಹೆಂಗದ? ಪರಿಸ್ಥಿತಿ ಹೇಳಕ್ಕೆ ಈಗೇನಾದ್ರಿ, ಈಗ 1-2 ಹುಡ್ರು ಚಲೋ ಅದಾವ್ರಿ. ಈ ಅಮ್ಮ ಈ ಥರ ಇದಾರ. ಮತ್ತು ಉಳಿಕೆಯಾದವರು ನಾವು ಏನಿಲ್ರಿ, ನಾವು ಮುಸ್ಲಿಮ್ಸ್, ಅವರು ನಾಯಕರು. ನಾವು ಎದುರುಗಡೆ ಅದಾರ, ಮನೆ ಎದುರುಗಡೆ, ಅಕ್ಕಪಕ್ಕ ಮನೆಯವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.